ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಾನು ಆಶೀಶ್ ಕೆ ಪಾಟೀಲ್. ಆಶೀಶ್ ಕೆ ಪಾಟೀಲ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ಒಂದು ದೇಶದಲ್ಲಿ 6 ಹಂತದ ಮತದಾನ ಸಂಪೂರ್ಣವಾಗಿ ಮುಕ್ತಾಯವಾಗಿದ್ದು, ಈಗ ಇನ್ನ ಒಂದು ಹಂತದ ಮತದಾನ ಮಾತ್ರ ಬಾಕಿ ಇದೆ. ಅಷ್ಟರಲ್ಲಿಯೇ ಎಲ್ಲ ಒಂದು ರಾಜಕೀಯ ಪರಿಣಿತರು ತಮ್ಮ ತಮ್ಮ ಒಂದು ಅಂಕಿಅಂಶಗಳು NDAಗೆ ಇಷ್ಟು ಸೀಟ್ ಬರ್ಬೋದು, ಮುಂದೆ NDA ಅಧಿಕಾರ ಕಳೆದುಕೊಳ್ಳುತ್ತೆ, ಇಲ್ಲ NDA ಅಧಿಕಾರದಲ್ಲೇ ಇರುತ್ತೆ, ನರೇಂದ್ರ ಮೋದಿ ಅವರೇ ಪ್ರಧಾನಿಯಾಗಿರ್ತಾರೆ, ಇಲ್ಲ ಇಂಡಿಯಾ ಒಕ್ಕೂಟ ಏನಿದೆ ಅಧಿಕಾರಕ್ಕೆ ಬರುತ್ತೆ, ಮತ್ತೆ ಬೇರೆಯವರು ಪ್ರಧಾನಮಂತ್ರಿ ಆಗ್ತಾರೆ. ಹೀಗೆ ಒಂದು ಬಹಳಷ್ಟು ಸಮೀಕ್ಷೆಗಳು ಬರ್ತಾ ಇದ್ದಾವೆ. ಅಮೆರಿಕ ಪೊಲಿಟಿಕಲ್ ಸೈನ್ಸ್ ಅವರ ವತಿಯಿಂದ ಕೂಡ ಒಂದು ಸಮೀಕ್ಷೆಗಳು ಬಂದಿದೆ. ಮತ್ತೆ ಬಿಜೆಪಿ ಆಂತರಿಕ ಸಮೀಕ್ಷೆ, ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ, ಹೀಗೆ ಬಹಳ ಕುತೂಹಲವನ್ನು ಕೆರಳಿಸಿದೆ ಈ 2024 ಲೋಕಸಭಾ ಎಲೆಕ್ಷನ್ ನ ರಿಸಲ್ಟ್ ನ ಬಗ್ಗೆ. ಯಾಕಪ್ಪ ಅಷ್ಟು ಸಮೀಕ್ಷೆಗಳು, ಜೂನ್ 4 ಕಾಯ್ದ್ರೆ ಆಯ್ತಲ್ಲ ಅಂತ. ಆದ್ರೂ ಕೂಡ ಕುತೂಹಲ ಒಂದಿರುತ್ತೆ ನೋಡಿ, ಏನಾಗುತ್ತೆ ಅಂತ ತಿಳಿದುಕೊಳ್ಳೋದು ಒಂದು ಕುತೂಹಲ ಇರುತ್ತೆ ಅಲ್ಲ, ಅದಕ್ಕೋಸ್ಕರ ಬಹಳಷ್ಟು ಸಮೀಕ್ಷೆಗಳು ಹೊರ ಬೀಳ್ತಾ ಇದಾವೆ. ನಮ್ಮ ಚಾನಲ್ ನಲ್ಲೂ ಕೂಡ ಬಹಳಷ್ಟು ಸಮೀಕ್ಷೆಗಳು, ನ್ಯೂಸ್ ನ ಸಮೀಕ್ಷೆಗಳು ಎಲ್ಲವೂ ಕೂಡ ಒಂದು ಸಮೀಕ್ಷೆಗಳ ವರದಿಗಳು ಬಂದಿದ್ದಾವೆ. ತಾವು ನೋಡ್ಕೋಬಹುದು ಹಿಂದಿನ ವಿಡಿಯೋದಲ್ಲಿ, ಹಾಗೆ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ನೋಡ್ಕೋಬಹುದು. ಈಗ ಪ್ರಶಾಂತ್ ಕಿಶೋರ್ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. 303ರವರೆಗೆ ಈ ಒಂದು NDA ಬಿಜೆಪಿಗೆ 303ರವರೆಗೂ ಸ್ಥಾನಗಳು ಸಿಗ್ತವೆ. ಉಳಿದ ಹಾಗೆ NDA ಒಕ್ಕೂಟಕ್ಕೆ ಟೋಟಲ್ ಆಗಿ 340ರಿಂದ 350ರವರೆಗೆ ಸೀಟ್ಗಳು ಸಿಗ್ತವೆ ಅಂತ ಹೇಳಿದ್ರು ಪ್ರಶಾಂತ್. ಅದಕ್ಕೆ ಅವರ ವಿರೋಧಿಗಳು ಬಹಳ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆ ವಿರೋಧದ ನಡುವೆ ಈಗ ಇನ್ನೊಂದು ಮಹತ್ವ ಪಡೆದಂತ ಒಂದು ಸ್ಟೇಟ್ಮೆಂಟ್ ಏನಪ್ಪ, ಯೋಗೇಂದ್ರ ಯಾದವ್, ತಾವು ಹೆಸರು ಕೇಳಿರ್ಬೋದು, ಈಗಾಗಲೇ ಬಹಳ ಒಂದು ಪ್ರಖ್ಯಾತ ಸೆಫಾಲಜಿಸ್ಟು, ರೈತ ಹೋರಾಟಗಾರರು ಕೂಡ ಇವರು. ಬಹಳ ಒಳ್ಳೆ ಒಂದು ದೊಡ್ಡ ರೈತ ಹೋರಾಟ, ರೈತ ಆಂದೋಲನದಲ್ಲಿ ಭಾಗವಹಿಸಿರ್ತಕ್ಕಂಥ ಯೋಗೇಂದ್ರ ಯಾದವ್ ಇವರು ಕಟ್ಟಾ ವಿರೋಧಿ, ಬಿಜೆಪಿಯ ಕಟ್ಟಾ ವಿರೋಧಿ ಹಾಗೂ ಮೋದಿಯವರ ಕಟ್ಟಾ ವಿರೋಧಿ. ಇವರು ಯಾವಾಗಲೂ ಬಿಜೆಪಿಯನ್ನು ಟೀಕಿಸುತ್ತಾನೆ ಬಂದಿದ್ದಾರೆ, ಒಂದು NDA ಒಕ್ಕೂಟವನ್ನು ಟೀಕಿಸುತ್ತಾನೆ ಬಂದಿದ್ದಾರೆ, ಒಂದು ಮೋದಿ ಅವರಿಗೂ ಕೂಡ ವಿರೋಧವನ್ನು ಮಾಡ್ತಾನೆ ಬಂದಿದ್ದಾರೆ. ಇವರು ಕಟ್ಟಾ ವಿರೋಧಿಗಳು, ಬಿಜೆಪಿಯ ಪರವಾಗಿ ಕಟ್ಟಾ ವಿರೋಧಿಯಾಗಿರ್ತಕ್ಕಂಥ ಯೋಗೇಂದ್ರ ಯಾದವ್ ಅವರು ಇವತ್ತು ಅವರದೇ ಆದಂತ ಒಂದು ಅಂಕಿ ಅಂಶಗಳನ್ನು ಕೊಟ್ಟಿದ್ದಾರೆ. ಈ ಯೋಗೇಂದ್ರ ಯಾದವ್ ಅವರು ಇಷ್ಟು ಬಿಜೆಪಿ ಪಕ್ಷ ಏಕಾಂಗಿಯಾಗಿ 260ರಿಂದ 275 ಸೀಟ್ ವರೆಗೂ ಬಂದು ನಿಲ್ಲುತ್ತೆ. ಈ ಒಂದು NDA ಒಕ್ಕೂಟ ಟೋಟಲ್ ಆಗಿ 300ರಿಂದ 310 ಸೀಟ್ ವರೆಗೂ ಬಂದು ನಿಲ್ಲುತ್ತೆ ಅಂತ ಇವರು ಹೇಳಿದ್ದಾರೆ. ಇವರಿಗೆ ಮುಂದೆ ಸರ್ಕಾರ ರಚಿಸಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಸರ್ಕಾರ, ಈ ಒಂದು ಬಿಜೆಪಿ ಹಾಗೂ NDA ಒಕ್ಕೂಟ ಸರ್ಕಾರ ರಚಿಸುತ್ತೆ ಅಂತ ಯೋಗೇಂದ್ರ ಯಾದವ್ ಅವರು ಹೇಳಿದ್ದಾರೆ. ಅವರ ಒಂದು ಭಾಷೆಯಲ್ಲಿಯೇ ತಾವು ಈ ಒಂದು ವಿಡಿಯೋದಲ್ಲಿ ಪ್ರತ್ಯಕ್ಷವಾಗಿ ಈ ಯೋಗೇಂದ್ರ ಯಾದವ್ ಅವರು ಏನ್ ಹೇಳಿದ್ದಾರೆ ಅಂತ ಪೂರ್ತಿ ಡೀಟೇಲ್ ಆಗಿ ಮುಂದೆ ವಿಡಿಯೋದಲ್ಲಿ ನೋಡೋಣ. ಹಾಗೆ ಕಾಂಗ್ರೆಸ್, ಹಾಗೆ ಇಂಡಿಯಾ ಮೈತ್ರಿಕೂಟಕ್ಕೆ, INDIA ಮೈತ್ರಿಕೂಟಕ್ಕೆ ಎಷ್ಟು ಸೀಟ್ಗಳು ಬರ್ತವೆ, ಈ ಒಂದು ಬಿಜೆಪಿಗೆ ಯಾವ ರಾಜ್ಯದಲ್ಲಿ ಹಿನ್ನಡೆ ಆಗುತ್ತೆ, ಯಾವ ರಾಜ್ಯದಲ್ಲಿ ಸೀಟ್ಗಳು ಮೈನಸ್ ಆಗ್ತವೆ, ಯಾವ ರಾಜ್ಯದಲ್ಲಿ ಸೀಟ್ಗಳು ಪ್ಲಸ್ ಆಗ್ತವೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. नाम का आकलन करते हुए मैंने एक वीडियो रिलीज की। करोड़ों लोगों ने देखा, लाखों प्रतिक्रियाएं आई, सवाल पूछे गए, सबने कहा कि भाई 4th पेज से पहले आपने किया था, अब फाइनल मूल्यांकन क्या है? तो ये आपके सामने है फाइनल मूल्यांकन मेरे ख्याल से इस चुनाव में बीजेपी को 240 से 260 के बीच में सीट आनी चाहिए, उसके NDA सहयोगियों को 35 से 45 के बीच, कांग्रेस 85 से 100 के बीच और उसके इंडिया गठबंधन के बाकी सहयोगियों को 120 से 135 के बीच। मतलब 400 पार वाली बात तो टोटल हवाई थी। 300 पार करना भी बीजेपी के लिए नामुमकिन होगा। मेरी समझ है कि बीजेपी 272 से नीचे है, 250 के नीचे भी जा सकती है। इंडिया अलायंस
5 और 235 के बीच में कहीं है, यानी कि बहुमत से पीछे है, एनडीए से पीछे है। लेकिन अगर आने वाले कुछ दिनों में उत्तर प्रदेश और बिहार में कुछ बड़ा बदल हो जाता है तो ये संभावना से इनकार नहीं किया जा सकता कि उस एक्सट्रीम सिचुएशन में इंडिया गठबंधन एनडीए से आगे निकल सकता है, मगर आज है नहीं। मेरे पास कोई एग्जिट पोल नहीं है, सीधा साधा मोटा जमीनी मूल्यांकन है, लेकिन कहीं कुछ चुभ गई है बात, बहुत सवालों की बौछार हो गई है। एक बात हर कोई पूछता है कि साउथ में और ईस्ट में क्या बीजेपी गेन नहीं कर रही, और वहां के गेन्स होंगे, बाकी के लॉसेस तो बराबर हो जाएंगे। इस बात में छोटा सा सच का अंश है। सच का अंश ये है कि हाँ, जो तटीय पट्टी है केरला से लेके उड़ीसा तक, इसमें बीजेपी के वोट बढ़ेंगे, थोड़ा सा सीट का भी फायदा होगा। शुरुआत यहीं से कर लेते हैं, बीजेपी के गेन्स देख लेते हैं। फायदा उतना नहीं जितना वो सोचते हैं। केरला, तमिलनाडु और पौंडीचेरी मिला के बीजेपी की अपनी सीट सिर्फ 2 बढ़ सकती है। एलाइज को भी 2 और सीट आ सकती है। आंध्र में बीजेपी के एलाई टीडीपी और जनसेना ने बहुत अच्छा परफॉर्म शायद किया है। कुल मिला के इन्हें 15 सीट आ सकती हैं। बीजेपी की अपनी सीट बढ़ेंगी 3। तेलंगाना में इस बार सीधे कांग्रेस और बीजेपी का मुकाबला हो गया है, और ऐसे में कांग्रेस की सीट भी बढ़ेगी, बीजेपी की सीट भी बढ़ेगी। ये भी संभव है कि लगभग बराबर हो जाए। मान लीजिए 4 सीट बीजेपी की और बढ़ गई, पहले ही 4 थी, 8 पे पहुंच गई। उड़ीसा, बीजेपी के पास ऑलरेडी 8 सीटें हैं, 4 सीट और बढ़ सकती है। विधानसभा में हारेंगे, लेकिन लोकसभा में उनकी परफॉर्मेंस इंप्रूव होगी। कितना फायदा होगा कुल मिला के? 13 सीट का। अब दक्षिण भारत के बाकी बचे हुए राज्य पे आ जाइए। कर्नाटका, खाली कर्नाटका में बीजेपी को कम से कम 13 सीट का नुकसान है। 25 सीट बीजेपी के पास है, एक उनके सहयोगी के पास थी। 12 से ज्यादा इस बार बीजेपी की नहीं आ रही, तो 13 सीट का जो फायदा बाकी सब राज्यों में हुआ वो अकेले कर्नाटका में बराबर हो गया। बच गया ईस्ट। बंगाल में दोनों तरह की बहुत रिपोर्ट आई है, और काफी देखने के बाद मेरा मोटा मानना है कि बीजेपी जो गिरावट हुई थी उससे उठ के वापस 18 के करीब कहीं आ जाएगी। ना कोई बड़ा गेन, ना कोई बड़ा लॉस। नॉर्थ ईस्ट में पिछली बार बीजेपी ने बहुत अच्छा परफॉर्म किया था, असम और सारे राज्यों में। मोटे तौर पे बीजेपी लगभग वहीं कहीं पे खड़ी है। निष्कर्ष ये है कि पूरे साउथ इंडिया और पूरे ईस्ट इंडिया को मिला दें तो बीजेपी का नफा और नुकसान कट के 0 पे पहुंच जाता है। एलाइज को 15 सीट का फायदा है, उसे एक बार साइड में रख लीजिए। लेकिन बीजेपी की गिनती, टैली गिनते वक्त आप ईस्ट इंडिया और साउथ इंडिया को अब एक तरह से भूल सकते हैं। अब देखिए सिर्फ ये जो बाकी इलाका बचा है, जहां पिछली बार बीजेपी ने स्वीप किया था, यहां पे बीजेपी की कितनी सीट कम होती है, वही उसकी नेशनल टैली में कम होती है। शुरुआत करते हैं महाराष्ट्र से। महाराष्ट्र में पिछली बार एलाइज के साथ एनडीए को 42 सीट थी। इस बार कम से कम 20 सीट का नुकसान है। 5 सीट का नुकसान बीजेपी को, 15 का एलाइज को। राजस्थान में कम से कम 10 सीट का नुकसान है। चलिए इसके अंदर गुजरात भी जोड़ देते हैं, दोनों में मिला के 10 सीट का नुकसान। मध्य प्रदेश, छत्तीसगढ़ में कम नुकसान है, लेकिन अगर उसके साथ आप झारखंड भी जोड़ दें तो तीनों में मिला के 10 सीट का और बीजेपी को नुकसान। हरियाणा में बीजेपी के खिलाफ एक आंधी सी है। हरियाणा और दिल्ली में 10 सीट का नुकसान, और उधर पंजाब, हिमाचल प्रदेश, चंडीगढ़, जम्मू कश्मीर, लद्दाख में मिला के 5 सीट का और नुकसान। बच गया उत्तर प्रदेश और उत्तराखंड, जहां मेरे अनुमान से बीजेपी को कम से कम 10 सीट का नुकसान है। बिहार में बीजेपी और उसके एलाइज को पिछली बार 40 में से 39 सीट थी, कम से कम 15 सीट का नुकसान है। 5 सीट का बीजेपी को, 10 सीट का नुकसान उसके एलाइज को। अब इस सारे को जोड़ के देखते हैं। कुल मिला के बीजेपी को 55 सीट का नुकसान, मतलब पिछली बार 303 से 248।
और बीजेपी के सहयोगियों को यहाँ 25 सीट का नुकसान, लेकिन पहले 15 सीट का फायदा था, तो नेट 10 सीट का नुकसान। इस आधार पे मैं कहता हूं बीजेपी 240 से 260 के बीच में कहीं, और बीजेपी के सहयोगी 35 और 45 के बीच में कहीं। मतलब ये ವೀಕ್ಷಕರೇ, ಇಲ್ಲಿವರೆಗೂ ನೋಡಿದ್ರಲ್ಲ, ಈಗ ಈ ಯೋಗೇಂದ್ರ ಯಾದವ್ ಅವರು ಪ್ರಖ್ಯಾತ ಸೆಫಾಲಜಿಸ್ಟ್, ಮತ್ತೆ ಇಲ್ಲಿ ಮೇನ್ ಆಗಿ ಇವ್ರದ್ದು ಇಷ್ಟ ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂದ್ರೆ, ಇವರು ಒಂದು ಕಟ್ಟ ವಿರೋಧಿ, ಒಂದು ಬಿಜೆಪಿಯ ಕಟ್ಟ ವಿರೋಧಿ ಆಗಿರ್ತಕ್ಕಂಥವರೇ ಈಗ ಮುಂದೆ ಈಗ 2024ರಲ್ಲೂ ಕೂಡ ಬಿಜೆಪಿ ಹಾಗೂ NDA ಮೈತ್ರಿಕೂಟ ಸರ್ಕಾರವನ್ನು ರಚಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವರೇ ಒಂದನೇ ಹಂತ, 2ನೇ ಹಂತ, 3ನೇ ಹಂತದವರೆಗೂ, ಮತದಾನದವರೆಗೂ ಇವರು NDA ಮೈತ್ರಿಕೂಟ ಒಂದು ಅಧಿಕಾರಕ್ಕೆ ಬರುತ್ತೆ, ಈ NDA ಮೈತ್ರಿಕೂಟ ಮನೆಗೆ ಹೋಗುತ್ತೆ ಅಂತ ಎಲ್ಲವೂ ಕೂಡ ಹೇಳಿದ್ರು. ಆದ್ರೆ ಈಗ ಸಣ್ಣಾಗಿ ಸ್ವಲ್ಪಾಗಿ ಎಲ್ಲ ಇವ್ರು ಏನು ಬಿಜೆಪಿ ವಿರೋಧಿಗಳಿದ್ರು ಅವರೇ ಈಗ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಬರ್ತಾ ಇದ್ದಾರೆ. ಈಗ 5ನೇ ಹಂತದ, ಈಗ 6ನೇ ಹಂತದ ಮತದಾನ ಮುಗಿತು, ಇವರು 5ನೇ ಹಂತದ ಮತದಾನ ಆದ್ಮೇಲೆ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದಕ್ಕೋಸ್ಕರ ವೀಕ್ಷಕರೇ, ಈಗ ಈ ಒಂದು NDA ಮೈತ್ರಿಕೂಟ ನಮ್ಮ ಪ್ರಕಾರ 99% ಮುಂದೆ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ವಹಿಸಲಿದ್ದಾರೆ ನರೇಂದ್ರ ಮೋದಿ ಅವರು ಅಂತ ನಮಗ್ ಅನಿಸ್ತಾ ಇದೆ, ಇವರೆಲ್ಲರ ಒಂದು ಸಮೀಕ್ಷೆ ಪ್ರಕಾರ. ಈಗ ಮೊದಲಿಂದಲೂ ಇವರು ವಿರೋಧವನ್ನು ಮಾಡ್ತಾ ಬಂದಿರತಕ್ಕಂಥವ್ರು ಈಗ NDAನೇ ಸರ್ಕಾರ ರಚಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ನಮಗೂ ಕೂಡ ಹಾಗೆ ರಿಸಲ್ಟ್ ಅನ್ನು ಬರ್ಬೋದು ಅಂತ ಅನಿಸ್ತಾ ಇದೆ. ಇವರಿಗೆ ಯೋಗೇಂದ್ರ ಯಾದವ್ ಅವರು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟ ಮೇಲೆ ಪ್ರಶಾಂತ್ ಕಿಶೋರ್ ಅವರು ಇದಕ್ಕೆ ಸಮ್ಮತಿಯನ್ನ ಒಪ್ಪಿಸಿದ್ದಾರೆ. ಅವರ ಎಕ್ಸ್ ಖಾತೆಯಲ್ಲಿ ಈ ಯೋಗೇಂದ್ರ ಯಾದವ್ ಅವರ ಏನ್ ಸ್ಟೇಟ್ಮೆಂಟ್ ಇದೆ ಅದನ್ನು ಕೂಡ ಬರ್ಕೊಂಡು ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಹಾಗೆ ವಿರೋಧಿಗಳಿಗೆ, ಪ್ರಶಾಂತ್ ಕಿಶೋರ್ ಅವರಿಗೆ ಯಾರು ವಿರೋಧವನ್ನು ಮಾಡಿದ್ರು ಅವರಿಗೆ ಸವಾಲನ್ನು ಎಸೆದಿದ್ದಾರೆ. ಅದು ಏನಂದ್ರೆ, ಈಗೇನು ಹೇಳ್ತೀರಾ ನೀವು, ಈಗ ನಾನು ಮೊದಲೇ ಹೇಳಿದ ಮೇಲೆ ನೀವು ನನಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರಿ, ಈಗ ಇವರು ಕಟ್ಟ ಬಿಜೆಪಿ ವಿರೋಧಿ ಆಗಿರ್ತಕ್ಕಂಥ ಯೋಗೇಂದ್ರ ಯಾದವ್ ಅವರು ಈಗ NDAನೇ ಸರ್ಕಾರ ರಚಿಸುತ್ತೆ ಅಂತ ಹೇಳಿದ ಮೇಲೆ ಈಗೇನು ಹೇಳ್ತೀರಾ ನೀವು ಅಂತ ಅವರಿಗೆ ಸವಾಲನ್ನು ಎಸೆದಿದ್ದಾರೆ. ಹೀಗೆ ಎಲ್ಲವೂ ಕೂಡ ಎಲ್ಲದಕ್ಕೂ ಉತ್ತರ ಸಿಗೋದು ಜೂನ್ 4ರವರೆಗೆ ಎಲ್ಲರೂ ಕಾದು ನೋಡೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.